ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನೀವೆಲ್ರಿಗೂ ಕೂಡ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ 11ನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡೋದು ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಒಂದು ನಿರ್ಧಾರವನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಏನಂತ ಅಂದರೆ ಇವಾಗ ಪ್ರೆಸ್ ಅಂತ ಅಂದರೆ ಮಾಧ್ಯಮದವರ ಎದುರು ಇವರು ಈ ಒಂದು 11ನೇ ಕಂತಿನ ಹಣವನ್ನು ಬಿಡುಗಡೆ ಯಾವಾಗ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿರುವಂಥ ಎಲ್ಲರೂ ಕೂಡ ಕೇಳ್ತಾ ಇದ್ರು 11ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಸೊ ನಿಮ್ಮೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಈ ಒಂದು ಮಾಹಿತಿಯನ್ನು ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಲೋಕಸಭಾ ಚುನಾವಣೆ ಕೂಡ ಮುಗಿತು, ಅದರ ಒಂದು ರಿಸಲ್ಟ್ ಕೂಡ ಬಂತು. ಇವಾಗ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಆಡಳಿತಕ್ಕೆ ಇರುವಂತಹ ಒಂದು ಪಕ್ಷ ಅಂತ ಅಂದರೆ BJP. ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಸೋಲನ್ನು ಅನುಭವಿಸ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಇವಾಗ ಏನು ಮಾಡಿದ್ರು, ಈ ಒಂದು ಎಲೆಕ್ಷನ್ ಆಗಿರ್ಬೋದು, ಜೊತೆಗೆ ಎಲೆಕ್ಷನ್ ರಿಸಲ್ಟ್ ಬ್ಯುಸಿ ಆಗಿರ್ಬೋದು, ಇದರಿಂದ 11ನೇ ಕಂತಿನ ಹಣವನ್ನು ಅವರು ರಿಲೀಸ್ ಮಾಡೋದ್ರಲ್ಲಿ ತುಂಬಾ ಅಡೆತಡೆಗಳಾಯಿತು. ಸೊ 10ರಿಂದ 15ನೇ ತಾರೀಕು ಒಳಗಡೆ ನಾವು ಬಿಡುಗಡೆ ಮಾಡ್ತಾರೆ ಅಂತ ಮೊದಲೆಲ್ಲ ಅಪ್ಡೇಟನ್ನು ಕೊಟ್ಟಿದ್ರು. ಬಟ್ ಇವಾಗ ಎಲೆಕ್ಷನ್ ರಿಸಲ್ಟ್ ಬಂದಾದಮೇಲೆ ಆ ಒಂದು ಡೇಟನ್ನು ಕೂಡ ಚೇಂಜ್ ಮಾಡಿದ್ರು. ಅಂತಂದರೆ ನಾವು ಇನ್ನೂ ಕೂಡ ತುಂಬಾ ಕೆಲಸಗಳಿದೆ. ಸೊ ಅದನ್ನು ಮುಗಿಸ್ಬಿಟ್ಟು ನಾವು 11ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಾಗಿ ಮಾಹಿತಿಯನ್ನು ನೀಡಿದರು. ಬಟ್ ನಿನ್ನೆ ಏನಾಗಿದೆ ಅಂತ ಅಂದರೆ ಒಂದು ಏನು ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರೋ ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವನ್ನು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ. ಅದಕ್ಕಿಂತ ಮೊದಲು ನೀವು ಏನು ಅರ್ಜಿಯನ್ನು ಹಾಕಿದರೆ ಆ ಒಂದು ಫಲಾನುಭವಿಗಳು ಅನೇಕ ಫಲಾನುಭವಿಗಳು ಬ್ಯಾಂಕ್ ಖಾತೆಯನ್ನು ಏನು ಕೊಟ್ಟಿದ್ದಾರೆ ಸೊ ಆ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡು ಲಿಂಕ್ ಆಗಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋದು ಮುಖ್ಯ ಅಂತ ಹೇಳಿದ್ದಾರೆ. ಸೊ ಎಲ್ಲ ಕೂಡ ಸರಿ ಇದೆ, ಬಟ್ ಅಮೌಂಟ್ ಬರ್ತಿಲ್ಲ ಅಂತ ತುಂಬಾ ಕಂಪ್ಲೇಂಟ್ ಆಗ್ತಿದೆ. ಸೊ ಈ ರೀತಿ ಕೂಡ ಆಗಿದೆ. ನಾವು ಚೆಕ್ ಮಾಡಿದಾಗ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ನಿಮ್ದೇನಾದರೂ ಈ ರೀತಿ ಪ್ರಾಬ್ಲಮ್ ಆಗಿದ್ದರೆ ಎಲ್ಲರೂ ಕೂಡ ಚೆಕ್ ಮಾಡಿಸ್ಕೊಂಡು ಆದಷ್ಟು ಬೇಗ ಬೇಗ ನೀವು ಹಣ ಬಂದಿಲ್ಲ ಅಂತ ಬೇಸರ ವ್ಯಕ್ತಪಡಿಸೋದಲ್ಲ, ಎಲ್ಲ ಸರಿ ಇದೆಯಾ ಅಂತ ಕೆಲವೊಬ್ಬರು ಚೆಕ್ ಮಾಡಿಸಿದ್ದೀವಿ ಅಂತ ಹೇಳ್ತಾರೆ. ಬಟ್ ಎಲ್ಲಾದರೂ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಕೂಡ ಚೆಕ್ ಮಾಡಿಸ್ಕೊಂಡು ನೋಡಿ ಒಂದ್ಸಲ. ದೆನ್ ನೆಕ್ಸ್ಟು ಇವಾಗ ಅರ್ಜಿಯನ್ನು ಹಾಕಿ ಆದಮೇಲೆ ಹಣವನ್ನು ಪಡೆದುಕೊಂಡಿರ್ಬೋದು. ಇವಾಗ 10 ಕಂತುಗಳ ಹಣ ಅಂತ ಅಂದರೆ 20,000 ಹಣವನ್ನು ಪಡೆದುಕೊಂಡಿದ್ದಾರೆ. ಇದ್ರ ಜೊತೆಗೆ ಇವಾಗ ಎಲೆಕ್ಷನ್ ಬಂದ ಮೇಲೆ ಏನೊಂದು ಚೇಂಜಸನ್ನು ಮಾಡಿದ್ದಾರೆ ಅಂತಂದರೆ ಹಲವಾರು ಫಲಾನುಭವಿಗಳ ಒಂದು ಏನು ಅರ್ಜಿ ಇದೆ ಅದು ಫೇಕ್ ಆಗಿದೆ. ಸೊ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಅಂತಂದರೆ ನಕಲಿ ಡಾಕ್ಯುಮೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅರ್ಜಿಯನ್ನು ಕೂಡ ಹಾಕಿ ಅಮೌಂಟನ್ನು ಪಡೆದುಕೊಂಡಿದ್ದಾರೆ. ಸೊ ಆ ರೀತಿ ಇರುವಂತಹ ಅರ್ಜಿಗಳನ್ನು ನಾವು ವೆರಿಫಿಕೇಷನ್ ಮಾಡಿ ಅದನ್ನು ಡಿಲೀಟ್ ಮಾಡ್ತೀವಿ, ರಿಜೆಕ್ಟ್ ಮಾಡಿ ಅದಾದ ನಂತರ ಅಮೌಂಟನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಅರ್ಜಿ ಹಾಕಿ ಆದಮೇಲೆ ಏನು ಮಹಿಳೆಯರು ಇರ್ತಾರೆ ಅವರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ GST ಆಗಿರ್ಬೋದು, ಟ್ಯಾಕ್ಸ್ ಪೇಯರ್ ಈ ರೀತಿ ಏನಾದರೂ ಟ್ಯಾಕ್ಸ್ ಕಟ್ತಾ ಇದ್ದರೆ ಅಥವಾ ಏನಾದರೂ ಮಹಿಳೆಯ ಯಜಮಾನರು ಏನಾದರೂ ಟ್ಯಾಕ್ಸನ್ನು ಈ ರೀತಿಯಾಗಿ ಕಟ್ತಾ ಇದ್ದರೆ ಸೊ ಅವರ ಒಂದು ಅರ್ಜಿಗಳನ್ನು ಕೂಡ ನಾವು ರಿಜೆಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ಇವಾಗ ಏನು ಅರ್ಜಿಗಳು ಬಂದಿದೆ ಸೊ ಅವೆಲ್ಲ ಅರ್ಜಿಗಳನ್ನು ನಾವು ವೆರಿಫಿಕೇಷನನ್ನು ಮಾಡ್ತೀವಿ ಮತ್ತೊಮ್ಮೆ. ಅದಾದ ನಂತರ ಏನು ಮಾಡ್ತೀವಿ, ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದಾಜು ನೋಡೋದಾದರೆ ಇದೇ ತಿಂಗಳ ಒಂದು 20 ಅಥವಾ 25ನೇ ತಾರೀಕಿನ ಒಳಗಡೆ ಈ ಒಂದು 11ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಬಟ್ ಕನ್ಫರ್ಮ್ ಆಗಿ ಏನು ಹೇಳಿಲ್ಲ, ಬಟ್ 20ರಿಂದ 25ನೇ ತಾರೀಕು ಒಳಗಡೆ ಆಗ್ಬೋದು ಅಂತ ಎಲ್ಲ ಕಡೆ ಸುದ್ದಿ ಇದೆ. ಸೊ ವೆಯ್ಟ್ ಮಾಡಿ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಏನಂತ ಅಂದರೆ ಇವಾಗ 11ನೇ ಕಂತಿನ ಹಣ 10ರಿಂದ 15ನೇ ತಾರೀಕು ಒಳಗಡೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಮೊದಲೇನೋ ಹೇಳಿದರು. ಬಟ್ ಇವಾಗ ಜನರಲ್ ಆಗಿ ನಾವು ಥಿಂಕ್ ಮಾಡೋದಾದ್ರೂ ಕೂಡ ಇವಾಗ ಒಂದು ಎಲೆಕ್ಷನಲ್ಲಿ ನಿಂತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಗ ಕೂಡ ಎಲೆಕ್ಷನಲ್ಲಿ ನಿಂತಿದ್ರು. ಸೊ ಅವರು ಕೂಡ ಸೋಲನ್ನು ಅನುಭವಿಸಿದ್ದಾರೆ.
ಹಲವಾರು ಕ್ಷೇತ್ರಗಳಲ್ಲಿ ಈ ಕಾಂಗ್ರೆಸ್ ಸೋಲನ್ನು ಅನುಭವಿಸಿರೋದ್ರಿಂದ ಸೊ ಇವಾಗ CM ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ. ಸೊ ನಾವು ಯಾವ ಒಂದು ಯೋಜನೆಗಳನ್ನು ಸ್ಟಾಪ್ ಮಾಡೋದಿಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಯಾಕೆ ಅಂತಂದರೆ ನಾವು ಸೆಂಟ್ರಲಲ್ಲಿ ಗೆಲ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಯೋಜನೆಗಳನ್ನು ನಾವು ಸ್ಟಾಪ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ನಾವು ಸ್ಟೇಟ್ ಗೌರ್ಮೆಂಟಲ್ಲೇ ಗೆದ್ದಿದ್ದರಿಂದ ಮಾತ್ರ ಈ ಯೋಜನೆಯನ್ನು ಕೊಟ್ಟಿದ್ದು ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಅವ್ರಿಗೂ ಕೂಡ ಸ್ವಲ್ಪ ಬೇಜಾರು ಅನಿಸಿರುತ್ತೆ ಸೋತಿರೋ ಕಾರಣಕ್ಕಾಗಿ. ಹಾಗಾಗಿ ಕೆಲವೊಂದು ದಿನಗಳ ಕಾಲ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ವೆಯ್ಟ್ ಮಾಡಿ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.